ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಆಯಿತು, ಅವಿಶ್ವಾಸ ನಿಲುವಳಿಯನ್ನು ಕೈ ಬಿಟ್ರಂತೆ, ಯಾಕೆ ಸರ್? ಅವಿಶ್ವಾಸ ನಿಲುವಳಿ ತರೋದನ್ನು ಕೈ ಬಿಟ್ರಂತೆ, ಯಾಕೆ? ನಾವು ಕೈ ಬಿಡೋ ಪ್ರಶ್ನೆ ಇಲ್ಲ. ನಿಲುವಳಿ ಸೂಚನೆ ತರ್ತೀವಿ ಅಂತ ಹೇಳಿ ಇದು ನಾವು ಅವಿಶ್ವಾಸ ಮಂಡಿಸ್ತೇವೆ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ. ಬಟ್ ಕಾಂಗ್ರೆಸ್ನವ್ರಿಗೆ ಅದರ ಅವಶ್ಯಕತೆ ಇತ್ತು ಅಂತ ಕಾಣುತ್ತೆ. ಯಾಕಂತಂದರೆ ಅದರಲ್ಲಿರುವ ಗುಂಪುಗಳೆಲ್ಲರೂ ಸೇರಿ ಒಂದು ಸಾರಿ ಒಂದಾಗ್ಬಿಡೋಣ ಅನ್ನೋ ಭಾವನೆ ಇತ್ತು. ಅವ್ರು ಏನಾದರೂ ಮಾಡ್ಕೊಂಡೆ ನಮಗೇನು ಹಿಡಿದಿದೆ, ನಮ್ಮದೇನೂ ಇಲ್ಲ. ಅದರಿಂದಾಗಿ ನಾವು ವಿಶ್ವಾಸ ಮತ ಕೇಳುವಂಥ ಇದನ್ನು ಮಾಡಿದೆ. ಒಂದು. ಎರಡನೇದು, ಅವರೇ ಒಗ್ಗಟ್ಟಿಲ್ಲ. ನಿನ್ನೆ ಹೇಳಿದ್ದೀನಲ್ಲ, ನಾ ಕೊಡೆ ಅಂತ ಒಬ್ಬ, ನಾ ಬಿಡೆ ಅಂತ ಇನ್ನೊಬ್ಬ. ಇದರಲ್ಲೇನೇ ಕಾಲ ಕಳೆದು ವರ್ಷಗಟ್ಟಲೆ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ, ಅವರ ಇಂಟರ್ನಲ್ ಮ್ಯಾಟ್ರ್ ನಮಗೆ ಯಾಕೆ ಸಂಬಂಧ ಇರಲಿ, ಏನಾದರೂ ಮಾಡ್ಕೊಳ್ಳಿ. ಅದರಿಂದಾಗಿ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಉತ್ತರ ಕರ್ನಾಟಕದ ಭಾಗಕ್ಕೆ ನ್ಯಾಯ. ಜನ ನ್ಯಾಯ ಕೇಳ್ತಾರೆ. ನೀವು ಅಧಿಕಾರದಲ್ಲಿರೋರು ನ್ಯಾಯ ಕೊಡೋದಲ್ಲ ಅಂದರೆ ವಿರೋಧ ಪಕ್ಷವಾಗಿ ನಾವೇನು ಮಾಡಬೇಕು? ನಮ್ಮ ಕೆಲಸ ನಾವು ಮಾಡ್ತೀವಿ. ನಿನ್ನೆ ನೀವು ನೋಡಿ, ಹೊರಗಡೆಯೂ ನಿನ್ನೆ ಹೋರಾಟ, ಒಳಗಡೆಯೂ ಹೋರಾಟ. ನಿನ್ನೆ ಉತ್ತರ ಭಾಗಕ್ಕೆ ನ್ಯಾಯ ಕೊಡಬೇಕು, ರೈತರ ಸಮಸ್ಯೆಗಳಿದೆ, ಎಲ್ಲವನ್ನು ನಿನ್ನೆ ನಾವು ಮಾತಾಡಿದ್ದೇವೆ, ಕೇಳಿದ್ದೇವೆ. ಸರ್ಕಾರ ಈಗ ಉತ್ತರ ಕೊಡಬೇಕಾಗಿದೆ. ಎಷ್ಟು ದಿನ ನಡೆಸ್ತೀರಿ ವಂಚನೆ ಮಾಡಿ? 5 ಗ್ಯಾರಂಟಿ ನೀವು ಕೊಟ್ಟಿದ್ದೀರಿ. ಆ ಗ್ಯಾರಂಟಿಗಳಲ್ಲಿ ಎಲ್ಲರೂ ಹೊಟ್ಟೆ ತುಂಬೋದಿಲ್ಲ, ಆದರೆ ಕ್ಷಣಿಕ ಲಾಭ ಸಿಗಬಹುದು ಅಷ್ಟೇ. ಈಗ ಏನು ನಿರ್ಧಾರ ಆಯಿತು ಹೇಳಿ ಸರ್? CLPಯಲ್ಲಿ ನಿನ್ನೆ ನಿರ್ಧಾರ ಆಗಿರ್ತಕ್ಕಂಥದ್ದು ಒಗ್ಗಟ್ಟಿನಿಂದ ಇವರನ್ನು ಎದುರಿಸಬೇಕು. ಇವರು ಮಾಡ್ತಾ ಇರತಕ್ಕಂಥ ಈ ಡಂಬಾಚಾರ ಭಂಡಾಚಾರಗಳನ್ನು ಹೊರಗಡೆ ತರಬೇಕು, ಜನರಿಗೆ ನ್ಯಾಯ ಕೊಡಿಸ್ಬೇಕು, ಇನ್ನಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದೆ. ದೇಶ ಭಾಷಣ, ಇವತ್ತು ದೇಶ ಭಾಷಣ ವಿಧೇಯಕ ಉಭಯ ಸದನಗಳಲ್ಲಿ ಮಂಡನೆ ಆಗ್ತಾ ಇದೆ ಸರ್. ನೋಡಿ, ದ್ವೇಷ ಭಾಷಣ ಮಾಡ್ತಾ ಇರತಕ್ಕಂಥವರು ಕಾಂಗ್ರೆಸ್ನವರೇ. ಇವತ್ತಿನವರೆಗೆ ಎಷ್ಟು ನಾವು ದೂರುಗಳನ್ನು ಕೊಟ್ಟರೂ ಕೂಡ ಒಂದು FIR ಆಗೋದಿಲ್ಲ. FIR ಎಲ್ಲವೂ ಕೂಡ ವಿರೋಧ ಪಕ್ಷದವರ ಮೇಲೆ ಆಗ್ತವೆ. ಅಂದರೆ ನೀವು ಯಾತಕ್ಕೆ ತರ್ತಾ ಇದ್ದೀರಿ? ಬೇರೆಯವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ ಹೊರತು ನಿಮ್ಮನ್ನು ಕಂಟ್ರೋಲ್ ಮಾಡೋರು ಯಾರು? ಅಂದರೆ ನೀವು ಎಷ್ಟು ದಿನ ಅಧಿಕಾರದಲ್ಲಿರ್ತೀರೋ ಅಷ್ಟೋ ದಿನ ಬೇರೆಯವ್ರನ್ನ ಅಣಿಲಿಕ್ಕೆ ನೀವು ಇಂಥ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬರಲಿ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಸರ್, ಈಗ ನಿನ್ನೆ CLP ಸಭೆ ಆಗಿದೆ, ಅದರಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೈ ಬಿಡಬೇಕಂತೇಳಿ ಶಾಸಕರುಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಶಾಸಕರುಗಳಿಗೆ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಇಲ್ಲ. ಅವು ಬೇಕಿಲ್ಲ ಅನ್ನೋದು ಇವತ್ತು ಒಬ್ಬರು ಹೇಳಿರ್ತಕ್ಕಂಥ ಮಾತಲ್ಲ, ಇದು CLPಯಲ್ಲಿ ಬಂದಿರತಕ್ಕಂಥ ಮಾತು. ಗ್ಯಾರಂಟಿಗಳ ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂಥೇಳಿ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರೇ ಪದೇ 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 ಹೇಳ್ತಿದ್ದಾರೆ. ಮೊದಲು ಅವನ್ನ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಅಂದರೆ ಇವರು ಅದನ್ನು ಮಾಡಿದ್ದೇನಕ್ಕೆ ಅಂತಂದರೆ ಮತ ಬ್ಯಾಂಕ್ಗಾಗಿ ವೋಟ್ಗಳನ್ನು ಸೆಳೆಯಬೇಕು, ಸುಳ್ಳುಗಳನ್ನು ಹೇಳಬೇಕು ಅಂತ. ಅದೇ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಯವರೆಗೂ ಕೋರ್ಟಿಂದ ನೋಟಿಸ್ ಬಂದಿದೆ. ವೋಟ್ ಚೋರಿ ಮಾಡಿದ್ದಾರೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರಿಗೂ ನೋಟಿಸ್ ಬಂದಿದೆ. ಇದು ಒಂದು ರೀತಿಯ ವೋಟ್ ಚೋರಿನೇ. ಇವರು ಕಾಂಗ್ರೆಸ್ನವರು ವೋಟ್ ಚೋರಿ ಮಾಡೋದು ಅವರಿಗೆ ರಕ್ತದಲ್ಲೇ ಬಂದಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಹಿಡಿದು ಅಲಹಾಬಾದ್ ಹೈ ಕೋರ್ಟ್ ಆವತ್ತೇನೆ ಅವರು ವೋಟ್ ಚೋರಿಯಲ್ಲಿ ಗೆದ್ದಿದ್ದಾರೆ ಅಂತೇಳಿ ಆವತ್ತೇ ಆದೇಶ ಬಂದಿತ್ತು. ಅದರ ಪ್ರಯುಕ್ತವೇ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಕಾಂಗ್ರೆಸ್ಸು, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿಯವರು. ಆ ಕಾರಣದಿಂದ ವೋಟ್ ಚೋರಿ ಕಾಂಗ್ರೆಸ್ನ ಆಸ್ತಿಯ ಹೊರತು ಬೇರೆಯವರದಲ್ಲ. ಆದರೆ ಅದನ್ನು ಬೇರೆಯವರ ಮೇಲೆ ಗೂಬೆ ಕೂರಿಸಿ ಏನಾದರೂ ತಪ್ಪುದಾರಿಗಳಿಬೇಕು ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೋರ್ಟು ಈಗಾಗಲೇ ನೋಟಿಸ್ಗಳನ್ನು ಜಾರಿ ಮಾಡಿದೆ. ಈಗ ಅನೇಕರಿಗೆ ಕೋರ್ಟ್ಗಳಿಂದ ಇತ್ತೀಚೆಗೆ ಇವತ್ತು HK ಪಾಟೀಲ್ರಿಗೂ ಒಂದು ನೋಟಿಸ್ ಬಂದ್ಬಿಟ್ಟಿದೆ.
ಅವರ ಆಸ್ತಿ ಯಾವುದು ಕುಳಿತಿದ್ದಾರೆ ಅದನ್ನು ಕೂಡ ತೆರವು ಮಾಡಿರಿ ಅಂತ ಮುಖ್ಯಮಂತ್ರಿಗಳಿಗೆ ಬಂದಾಯಿತು, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬಂದಾಯಿತು. ಮತ್ತು ಅವ್ರಿಗೇನು ಅನಿಸೋದೇ ಇಲ್ಲ. ದೇಶದ ಕಾನೂನನ್ನು ಎತ್ತಿ ಹಿಡಿಬೇಕು ಅನ್ನೋವಂಥ ಪ್ರಜ್ಞೆಯೂ ಇಲ್ಲ. ಅದಾದ ಮೇಲೆ ಇನ್ನೊಬ್ಬರು ಶಾಸಕರು, ಈಗ ಕೊಟ್ಟೂರು ಮಂಜುನಾಥ್ ಅಂತೇಳಿ ದಲಿತರ ಹೆಸರಿನಲ್ಲಿ ನಕಲಿ ಜಾತಿ ಪತ್ರವನ್ನು ಪಡ್ಕೊಂಡು ಅವರು ಕೋರ್ಟ್ಗಳಿಗೆ ಅಲಿತಿದ್ದಾರೆ. ಎಲ್ಲ ಕೋರ್ಟ್ಗಳಲ್ಲೂ ಅದನ್ನು ತಿರಸ್ಕಾರ ಮಾಡಿ ನೀವು ಪರಿಶಿಷ್ಟ ಜಾತಿ ಅಲ್ಲ ಅಂತೇಳಿದರೂ ಕೂಡ ಈ ಮಾನ್ಯ ಮುಖ್ಯಮಂತ್ರಿಗಳು ಅವರು ಶಾಸಕರಾಗಿರೋ ಕಾರಣ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ದಲಿತರಿಗೆ ಅನ್ಯಾಯ ಆಗಿದೆ. ಈ ಅಸ್ಪೃಶ್ಯರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾರು ಸರಿ ಮಾಡಬೇಕು? ಮುಖ್ಯಮಂತ್ರಿಗಳು ಅವರನ್ನು ಯಾಕೆ ರಕ್ಷಣೆ ಮಾಡ್ತಿದ್ದಾರೆ? ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಕಾನೂನು ಕ್ರಮ ಅವ್ರ ಮೇಲೆ ಯಾಕೆ ಆಗಿಲ್ಲ? ಇಷ್ಟೊತ್ತಿಗಾಗಲೇ ಅರೆಸ್ಟ್ ಆಗಬೇಕಾಗಿತ್ತು. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಅವ್ರ ಕೇಸು ಮೊನ್ನೆ ತಾನೇ ಬಿದ್ದೋಗಿದೆ. ಬಿದ್ದೋದ ಮೇಲೆ ಇನ್ನು ಯಾವುದೇ ಮಾರ್ಗ ಉಳಿದಿಲ್ಲ. ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಒಂದು ಸಮಯ ಅದನ್ನು ಮಾಡಲಿಲ್ಲ ಅಂದರೆ ದಲಿತ ಸಂಘಟನೆಗಳು ಎಲ್ಲವೂ ಸೇರಿಸ್ಕೊಂಡು ಧರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗ ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ವಿಚಾರ ಚರ್ಚೆ ಆಗ್ತದೆ ಸರ್, ಮಾಡಬೇಕಂತ ವಿಚಾರ. ಯಾರು ಟಿಪ್ಪು ಜಯಂತಿ ಮಾಡಬೇಕು ಅಂತ ಪತ್ರ ಕೊಟ್ಟಿದ್ದಾರೋ ಅವರಿಗಿಂತ ಒಳ್ಳೆಯ ಅವಿವೇಕಿಯನ್ನು ನಾನು ಯಾರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿ ಬೆಳಗಾವಿಗೆ ಬಂದಿರೋದು ರೈತರ ಸಮಸ್ಯೆಗಳಿಗೆ, ದಲಿತರ ಸಮಸ್ಯೆಗಳಿಗೆ, ಯಾರು ಬಡವರಿದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ. ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ನೂರಾರು ಸಂಘಟನೆಗಳು ಹೋರಾಟಕ್ಕಿಳಿದಿವೆ. ನೂರಾರು ಸಂಘಟನೆಗಳು ಅಂದರೆ ಸಮಸ್ಯೆಗಳು ಎಷ್ಟು ಬಿಗಡಾಯಿಸಿದೆ ಅನ್ನೋದನ್ನು ಇದರಲ್ಲಿ ನೋಡ್ಬೋದು. ಇಂಥವುಗಳಿಗೆ ಪರಿಹಾರ ಕೊಡುವಂಥದ್ದು ಕೆಲಸ ಮಾಡಲಿ. ನಮ್ಮದೇ ಭಾಗದ ರೈತರ ಸಮಸ್ಯೆಗಳಿಗೆ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕಾಗಿದೆ. ಅದನ್ನು ಮಾಡಲಿ ಅಂತ ಪತ್ರ ಕೊಡೋದನ್ನು ಬಿಟ್ಟು ಅವರು ಟಿಪ್ಪು, ಅರೆ ನಿಮ್ಮ ಪಕ್ಷನೇ ಟಿಪ್ಪು ಪಾರ್ಟಿ, ನೀವು ಮೊದಲು ಮಾಡ್ತಿದ್ರಿ, ಮಾಡಿ ನೋಡ್ರಿ, ನಾವು ಮಾಡ್ತೇವೆ, ನಾವೇನು ಮಾಡಬೇಕು ಅನ್ನೋದು ನಾವು ಮಾಡ್ತೇವೆ. ಬರೀ ಇವರಿಗೆ ಪ್ರಜ್ಞೆ ಇಲ್ಲ. ಉತ್ತರ ಕರ್ನಾಟಕ ನಿಮ್ಮದೇ ಉತ್ತರ ಕರ್ನಾಟಕ ಅಲ್ಲ, ಆ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಿಮಗೆ ಗೊತ್ತಾಗೋದಿಲ್ಲ. ಇದರಲ್ಲಿ ಟಿಪ್ಪನ್ನು ತಗೊಂಡೋಗಿ ಬಿಡ್ತೀರಿ ನೀವು. ಮಾನ ಮರ್ಯಾದೆ ಇದ್ದರೆ ಮೊದಲು ಇಂಥವುಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿ. ನಿನ್ನೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಆಯಿತು. ಅವಿಶ್ವಾಸ ನಿಲುವಳಿಯನ್ನು ಕೈ ಬಿಟ್ರಂತೆ, ಯಾಕೆ ಸರ್? ಅವಿಶ್ವಾಸ ನಿಲುವಳಿ ತರೋದನ್ನು ಕೈ ಬಿಟ್ರಂತೆ, ಯಾಕೆ? ನಾವು ಕೈ ಬಿಡೋ ಪ್ರಶ್ನೆ ಇಲ್ಲ. ನಿಲುವಳಿ ಸೂಚನೆ ತರ್ತೀವಿ ಅಂತೇಳಿ ಇದು ನಾವು ಅವಿಶ್ವಾಸ ಮಂಡಿಸ್ತೇವೆ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ. ಬಟ್ ಕಾಂಗ್ರೆಸ್ನವ್ರಿಗೆ ಅದರ ಅವಶ್ಯಕತೆ ಇತ್ತು ಅಂತ ಕಾಣುತ್ತೆ. ಯಾಕಂತಂದರೆ ಅದರಲ್ಲಿರುವ ಗುಂಪುಗಳೆಲ್ಲರೂ ಸೇರಿ ಒಂದು ಸಾರಿ ಒಂದಾಗ್ಬಿಡೋಣ ಅನ್ನೋ ಭಾವನೆ ಇತ್ತು. ಅವ್ರು ಏನಾದರೂ ಮಾಡ್ಕೊಂಡೆ ನಮಗೇನು ಹಿಡಿದಿದೆ, ನಮ್ಮದೇನೂ ಇಲ್ಲ. ಅದರಿಂದಾಗಿ ನಾವು ವಿಶ್ವಾಸ ಮತ ಕೇಳುವಂಥ ಇದನ್ನು ಮಾಡಿದೆ. ಒಂದು. ಎರಡನೇದು, ಅವರೇ ಒಗ್ಗಟ್ಟಿಲ್ಲ. ನಿನ್ನೆ ಹೇಳಿದ್ದೀನಲ್ಲ, ನಾ ಕೊಡೆ ಅಂತ ಒಬ್ಬ, ನಾ ಬಿಡೆ ಅಂತ ಇನ್ನೊಬ್ಬ. ಇದರಲ್ಲೇನೇ ಕಾಲ ಕಳೆದು ವರ್ಷಗಟ್ಟಲೆ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ, ಅವರ ಇಂಟರ್ನಲ್ ಮ್ಯಾಟ್ರ್ ನಮಗೆ ಯಾಕೆ ಸಂಬಂಧ ಇರಲಿ? ಏನಾದರೂ ಮಾಡ್ಕೊಳ್ಳಿ. ಅದರಿಂದಾಗಿ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಉತ್ತರ ಕರ್ನಾಟಕದ ಭಾಗಕ್ಕೆ ನ್ಯಾಯ. ಜನ ನ್ಯಾಯ ಕೇಳ್ತಾರೆ. ನೀವು ಅಧಿಕಾರದಲ್ಲಿರೋರು ನ್ಯಾಯ ಕೊಡೋದಲ್ಲ ಅಂದರೆ ವಿರೋಧ ಪಕ್ಷವಾಗಿ ನಾವೇನು ಮಾಡಬೇಕು? ನಮ್ಮ ಕೆಲಸ ನಾವು ಮಾಡ್ತೀವಿ. ನಿನ್ನೆ ನೀವು ನೋಡಿದ್ರಿ, ಹೊರಗಡೆಯೂ ನಿನ್ನೆ ಹೋರಾಟ, ಒಳಗಡೆಯೂ ಹೋರಾಟ. ನಿನ್ನೆ ಉತ್ತರ ಭಾಗಕ್ಕೆ ನ್ಯಾಯ ಕೊಡಬೇಕು, ರೈತರ ಸಮಸ್ಯೆಗಳಿದೆ, ಎಲ್ಲವನ್ನು ನಿನ್ನೆ ನಾವು ಮಾತಾಡಿದ್ದೇವೆ, ಕೇಳಿದ್ದೇವೆ. ಸರ್ಕಾರ ಈಗ ಉತ್ತರ ಕೊಡಬೇಕಾಗಿದೆ. ಎಷ್ಟು ದಿನ ನಡೆಸ್ತೀರಿ ವಂಚನೆ ಮಾಡಿ? 5 ಗ್ಯಾರಂಟಿ ನೀವು ಕೊಟ್ಟಿದ್ದೀರಿ. ಆ ಗ್ಯಾರಂಟಿಗಳಲ್ಲಿ ಎಲ್ಲರೂ ಹೊಟ್ಟೆ ತುಂಬೋದಿಲ್ಲ. ಆದರೆ ಕ್ಷಣಿಕ ಲಾಭ ಸಿಗಬಹುದು ಅಷ್ಟೇ. ಈಗ ಏನು ನಿರ್ಧಾರ ಆಯಿತು ಹೇಳಿ ಸರ್? CLPಯಲ್ಲಿ ನಿನ್ನೆ ನಿರ್ಧಾರ ಆಗಿರ್ತಕ್ಕಂಥದ್ದು ಒಗ್ಗಟ್ಟಿನಿಂದ ಇವರನ್ನು ಎದುರಿಸಬೇಕು. ಇವರು ಮಾಡ್ತಾ ಇರತಕ್ಕಂಥ ಈ ಡಂಬಾಚಾರ ಭಂಡಾಚಾರಗಳನ್ನು ಹೊರಗಡೆ ತರಬೇಕು, ಜನರಿಗೆ ನ್ಯಾಯ ಕೊಡಿಸ್ಬೇಕು, ಇನ್ನಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದೆ. ದೇಶ ಭಾಷಣ, ಇವತ್ತು ದೇಶ ಭಾಷಣ ವಿಧೇಯಕ ಉಭಯ ಸದನಗಳಲ್ಲಿ ಮಂಡನೆ ಆಗ್ತಾ ಇದೆ ಸರ್. ಹೇಗೆ ನೋಡಿ,
ದ್ವೇಷ ಭಾಷಣ ಮಾಡ್ತಾ ಇರತಕ್ಕಂಥವರು ಕಾಂಗ್ರೆಸ್ನವರೇ. ಇವತ್ತಿನವರೆಗೆ ಎಷ್ಟು ನಾವು ದೂರುಗಳನ್ನು ಕೊಟ್ಟರೂ ಕೂಡ ಒಂದು FIR ಆಗೋದಿಲ್ಲ. FIR ಎಲ್ಲವೂ ಕೂಡ ವಿರೋಧ ಪಕ್ಷದವರ ಮೇಲೆ ಆಗ್ತವೆ. ಅಂದರೆ ನೀವು ಯಾತಕ್ಕೆ ತರ್ತಾ ಇದ್ದೀರಿ? ಬೇರೆಯವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ ಹೊರತು ನಿಮ್ಮನ್ನು ಕಂಟ್ರೋಲ್ ಮಾಡೋರು ಯಾರು? ಅಂದರೆ ನೀವು ಎಷ್ಟು ದಿನ ಅಧಿಕಾರದಲ್ಲಿರ್ತೀರೋ ಅಷ್ಟೋ ದಿನ ಬೇರೆಯವ್ರನ್ನ ಅಣಿಲಿಕ್ಕೆ ನೀವು ಇಂಥ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬರಲಿ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಸರ್, ಈಗ ನಿನ್ನೆ CLP ಸಭೆ ಆಗಿದೆ, ಅದರಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೈ ಬಿಡಬೇಕಂತೇಳಿ ಶಾಸಕರುಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಶಾಸಕರುಗಳಿಗೆ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಇಲ್ಲ. ಅವು ಬೇಕಿಲ್ಲ ಅನ್ನೋದು ಇವತ್ತು ಒಬ್ಬರು ಹೇಳಿರ್ತಕ್ಕಂಥ ಮಾತಲ್ಲ, ಇದು CLPಯಲ್ಲಿ ಬಂದಿರತಕ್ಕಂಥ ಮಾತು. ಗ್ಯಾರಂಟಿಗಳ ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂಥೇಳಿ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರೇ ಪದೇ ಹೇಳ್ತಿದ್ದಾರೆ. ಮೊದಲು ಅವನ್ನ ನಿಲ್ಲಿಸಿಬಿಡಿ ಅಂತ ಹೇಳಿದ್ದಾರೆ. ಅಂದರೆ ಇವರು ಅದನ್ನು ಮಾಡಿದ್ದೇನಕ್ಕೆ ಅಂತಂದರೆ ಮತ ಬ್ಯಾಂಕ್ಗಾಗಿ ಓಟ್ಗಳನ್ನು ಸೆಳೆಯಬೇಕು, ಸುಳ್ಳುಗಳನ್ನು ಹೇಳಬೇಕು ಅಂತ. ಅದೇ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಯವರೆಗೂ ಕೋರ್ಟಿಂದ ನೋಟಿಸ್ ಬಂದಿದೆ. ವೋಟ್ ಚೋರಿ ಮಾಡಿದ್ದಾರೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರಿಗೂ ನೋಟಿಸ್ ಬಂದಿದೆ. ಇದು ಒಂದು ರೀತಿಯ ವೋಟ್ ಚೋರಿನೇ. ಇವರು ಕಾಂಗ್ರೆಸ್ನವರು ವೋಟ್ ಚೋರಿ ಮಾಡೋದು ಅವರಿಗೆ ರಕ್ತದಲ್ಲೇ ಬಂದಿದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಅಲಹಾಬಾದ್ ಹೈ ಕೋರ್ಟ್ ಆವತ್ತೇನೆ ಅವರು ವೋಟ್ ಚೋರಿಯಲ್ಲಿ ಗೆದ್ದಿದ್ದಾರೆ ಅಂತೇಳಿ ಆವತ್ತೇ ಆದೇಶ ಬಂದಿತ್ತು. ಅದರ ಪ್ರಯುಕ್ತವೇ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಕಾಂಗ್ರೆಸ್ಸು, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಅವರು. ಆ ಕಾರಣದಿಂದ ವೋಟ್ ಚೋರಿ ಕಾಂಗ್ರೆಸ್ನ ಆಸ್ತಿಯ ಹೊರತು ಬೇರೆಯವರದಲ್ಲ. ಆದರೆ ಅದನ್ನು ಬೇರೆಯವರ ಮೇಲೆ ಗೂಬೆ ಕೂರಿಸಿ ಏನಾದರೂ ತಪ್ಪುದಾರಿಗಳಿಬೇಕು ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೋರ್ಟು ಈಗಾಗಲೇ ನೋಟಿಸ್ಗಳನ್ನು ಜಾರಿ ಮಾಡಿದೆ. ಈಗ ಅನೇಕರಿಗೆ ಕೋರ್ಟ್ಗಳಿಂದ ಇತ್ತೀಚೆಗೆ ಇವತ್ತು HK ಪಾಟೀಲ್ರಿಗೂ ಒಂದು ನೋಟಿಸ್ ಬಂದ್ಬಿಟ್ಟಿದೆ. ಅವರ ಆಸ್ತಿ ಯಾವುದೋ ಕುಳಿತಿದ್ದಾರೆ ಅದನ್ನು ಕೂಡ ತೆರವು ಮಾಡಿರಿ ಅಂತ ಮುಖ್ಯಮಂತ್ರಿಗಳಿಗೆ ಬಂದಾಯಿತು, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬಂದಾಯಿತು. ಮತ್ತು ಅವ್ರಿಗೇನು ಅನಿಸೋದೇ ಇಲ್ಲ, ದೇಶದ ಕಾನೂನನ್ನು ಎತ್ತಿ ಹಿಡಿಬೇಕು ಅನ್ನೋವಂಥ ಪ್ರಜ್ಞೆಯೂ ಇಲ್ಲ. ಅದಾದ ಮೇಲೆ ಇನ್ನೊಬ್ಬರು ಶಾಸಕರು, ಈಗ ಕೊಟ್ಟೂರು ಮಂಜುನಾಥ್ ಅಂತೇಳಿ ದಲಿತರ ಹೆಸರಿನಲ್ಲಿ ನಕಲಿ ಜಾತಿ ಪತ್ರವನ್ನು ಪಡ್ಕೊಂಡು ಅವರು ಕೋರ್ಟ್ಗಳಿಗೆ ಅಲಿತಿದ್ದಾರೆ. ಎಲ್ಲ ಕೋರ್ಟ್ಗಳಲ್ಲೂ ಅದನ್ನು ತಿರಸ್ಕಾರ ಮಾಡಿ ನೀವು ಪರಿಶಿಷ್ಟ ಜಾತಿ ಅಲ್ಲ ಅಂತೇಳಿದರೂ ಕೂಡ ಈ ಮಾನ್ಯ ಮುಖ್ಯಮಂತ್ರಿಗಳು ಅವರು ಶಾಸಕರಾಗಿರೋ ಕಾರಣ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ದಲಿತರಿಗೆ ಅನ್ಯಾಯ ಆಗಿದೆ. ಈ ಅಸ್ಪೃಶ್ಯರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾರು ಸರಿ ಮಾಡಬೇಕು? ಮುಖ್ಯಮಂತ್ರಿಗಳು ಅವರನ್ನ ಯಾಕೆ ರಕ್ಷಣೆ ಮಾಡ್ತಿದ್ದಾರೆ? ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಕಾನೂನು ಕ್ರಮ ಅವ್ರ ಮೇಲೆ ಯಾಕೆ ಆಗಿಲ್ಲ? ಇಷ್ಟೊತ್ತಿಗಾಗಲೇ ಅರೆಸ್ಟ್ ಆಗಬೇಕಾಗಿತ್ತು. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಅವ್ರ ಕೇಸು ಮೊನ್ನೆ ತಾನೇ ಬಿದ್ದೋಗಿದೆ. ಬಿದ್ದೋದ ಮೇಲೆ ಇನ್ನು ಯಾವುದೇ ಮಾರ್ಗ ಉಳಿದಿಲ್ಲ. ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಒಂದು ಸಮಯ ಅದನ್ನು ಮಾಡಲಿಲ್ಲ ಅಂದರೆ ದಲಿತ ಸಂಘಟನೆಗಳು ಎಲ್ಲವೂ ಸೇರಿಸ್ಕೊಂಡು ಧರಣಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ ಸರ್, ಮಾಡಬೇಕಂತ ವಿಚಾರ. ಯಾರು ಟಿಪ್ಪು ಜಯಂತಿ ಮಾಡಬೇಕು ಅಂತ ಪತ್ರ ಕೊಟ್ಟಿದ್ದಾರೋ ಅವರಿಗಿಂತ ಒಳ್ಳೆಯ ಅವಿವೇಕಿಯನ್ನು ನಾನು ಯಾರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿ ಬೆಳಗಾವಿಗೆ ಬಂದಿರೋದು ರೈತರ ಸಮಸ್ಯೆಗಳಿಗೆ, ದಲಿತರ ಸಮಸ್ಯೆಗಳಿಗೆ, ಯಾರು ಬಡವರಿದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ. ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ನೂರಾರು ಸಂಘಟನೆಗಳು ಹೋರಾಟಕ್ಕಿಳಿದಿವೆ. ನೂರಾರು ಸಂಘಟನೆಗಳು ಅಂದರೆ ಸಮಸ್ಯೆಗಳು ಎಷ್ಟು ಬಿಗಡಾಯಿಸಿದೆ ಅನ್ನೋದನ್ನು ಇದರಲ್ಲಿ ನೋಡ್ಬೋದು. ಇಂಥವುಗಳಿಗೆ ಪರಿಹಾರ ಕೊಡುವಂಥದ್ದು ಕೆಲಸ ಮಾಡಲಿ. ನಮ್ಮದೇ ಭಾಗದ ರೈತರ ಸಮಸ್ಯೆಗಳಿಗೆ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕಾಗಿದೆ. ಅದನ್ನು ಮಾಡಲಿ ಅಂತ ಪತ್ರ ಕೊಡೋದನ್ನು ಬಿಟ್ಟು ಅವರು ಟಿಪ್ಪು, ಅರೆ ನಿಮ್ಮ ಪಕ್ಷನೇ ಟಿಪ್ಪು ಪಾರ್ಟಿ, ನೀವು ಮೊದಲು ಮಾಡ್ತಿದ್ರಿ,
ಮಾಡಿ ನೋಡ್ರಿ, ನಾವು ಮಾಡ್ತೀವಿ. ನಾವೇನು ಮಾಡಬೇಕು ಅನ್ನೋದು ನಾವು ಮಾಡ್ತೀವಿ. ಬರೀ ಇವರಿಗೆ ಪ್ರಜ್ಞೆ ಇಲ್ಲ. ಉತ್ತರ ಕರ್ನಾಟಕ ನಿಮ್ಮದೇ ಉತ್ತರ ಕರ್ನಾಟಕ ಅಲ್ಲ, ಆ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಿಮಗೆ ಗೊತ್ತಾಗೋದಿಲ್ಲ. ಇದರಲ್ಲಿ ಟಿಪ್ಪನ್ನು ತಗೊಂಡೋಗಿ ಬಿಡ್ತೀರಿ ನೀವು. ಮಾನ ಮರ್ಯಾದೆ ಇದ್ದರೆ ಮೊದಲು ಇಂಥವುಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿ.